ಚಿಕನ್ ಕರಿ ಅಂದರೆ ಯಾವಾಗಲೂ ಒಂದೇ ತರಹ ಕೆಂಪು ಕಲರ್ನಲ್ಲಿ ಮಾಡಬೇಕು ಅಂತೇನಿಲ್ಲ. ಇವತ್ತು ಮಾಡ್ತಿರೋ ಈ ಗ್ರೀನ್ ಚಿಕನ್ ಕರಿ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಕಲರ್ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಟೇಸ್ಟ್ ಮಾಡಿದ ಮೇಲೆ ಮತ್ತೆ ಮತ್ತೆ ಮಾಡ್ತೀರಾ. ಅದರಲ್ಲೂ ಅನ್ನ ಚಪಾತಿ ಜೊತೆ ರೊಟ್ಟಿ ಏನೇ ಇದ್ದರೂ ಈ ಕರಿ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಹಾಗಾದರೆ ಇವತ್ತು ನಮ್ಮ ಕಿಚನ್ನಲ್ಲಿ ಈ ಟೇಸ್ಟಿ ಗ್ರೀನ್ ಚಿಕನ್ ಕರಿಯನ್ನು ಹೇಗೆ ಮಾಡ್ತೀವಿ ಅಂತ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿಯನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಾವು ಈರುಳ್ಳಿ ರೋಸ್ಟ್ ಆಗ್ತಿರೋ ಅಷ್ಟರಲ್ಲಿ ನಾವು ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ. ಕೊಡಗಲ್ಲಿ ಇದನ್ನು ಉರಿ ಮೆಣಸು ಅಂತ ಕರೀತಾರೆ. ಸೊ ಇದನ್ನು ನಾನು ಒಂದು 20 ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಖಾರ ಇರುತ್ತೆ. ಸೊ ನೀವು ಇದ್ರೆ ಇದನ್ನೇ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು. ಸೊ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಮೆಂತ್ಯನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆಯೇ ಸೈಡಲ್ಲಿ ನಾವು ಈರುಳ್ಳಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸಹ ನೋಡ್ಕೊಳ್ಳಿ. ಅಂದರೆ ಜಸ್ಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ತುಂಬ ಜಾಸ್ತಿ ಬೇಯೋದೇನು ಬೇಡ. ಜಾಸ್ತಿ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಬೇಯಿಸಿದ್ರೆ ಬೇಗನೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನವಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಇದನ್ನು ಇಷ್ಟು ಸಾಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಮ್ಮ ಮಸಾಲೆ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಬೇಕು. ಇದೇ ನಮ್ಮ ಗ್ರೀನ್ ಚಿಕನ್ ಕರಿಗೆ ಒಳ್ಳೆ ಕಲರ್ ಮತ್ತು ಫ್ಲೇವರ್ ಕೊಡೋ ಮುಖ್ಯ ಮಸಾಲೆ. ಇವಾಗ ಇನ್ನೊಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ 1 kg ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ತನ್ನದೇ ಆದ ನೀರು ಬಿಡುತ್ತೆ. ಹಾಗಾಗಿ ಮೊದಲಿಗೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಚಿಕನ್ ಸ್ವಲ್ಪ ಬೆಂದು ಅದರಲ್ಲಿರೋ ನೀರನ್ನೆಲ್ಲ ಬಿಟ್ಕೊಳ್ಳುತ್ತೆ. ಹಾಗೆ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಅರಿಶಿಣ ಹುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಹುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ಗೆ ಅರಿಶಿಣದ ವಾಸನೆ ಚೆನ್ನಾಗಿ ಹೋಗಿ ಕೋಟ್ ಆಗುತ್ತೆ. ಈ ಸ್ಟೇಜ್ನಲ್ಲಿ ಚಿಕನ್ನಿಂದ ನೀರು ಬಿಡೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಇದನ್ನು ಬೇಯಲಿಕ್ಕೆ ಬಿಡೋಣ. ಒಂದು 2ರಿಂದ 3 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. ಮೀಡಿಯಮ್ ಫ್ಲೇಮ್ನಲ್ಲಿ ಚಿಕನ್ ನೀರು ಬಿಡುತ್ತೆ. ಹಾಗೆ ಚೆನ್ನಾಗಿ ಕುಕ್ ಸಹ ಆಗುತ್ತೆ. ಸೊ ಇದು ಅರಿಶಿಣದಲ್ಲಿರೋ ಹಸಿ ವಾಸನೆಯೂ ಹೋಗುತ್ತೆ ಆ್ಯಂಡ್ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗಿರುತ್ತೆ. ಅಷ್ಟೊತ್ತಿಗೆ ಒಂದು 2ರಿಂದ 3 ನಿಮಿಷ ಅಷ್ಟು ಬೇಯಿಸ್ಕೊಳ್ಳಿ ಸಾಕು. ದಿನ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆ ಬೇರೆ ಥರ ಮಾಡಿದ್ರೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಇಷ್ಟ ಆಗುತ್ತೆ. ಸೊ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಆ ಗ್ರೀನ್ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ಹಾಕಿದ ತಕ್ಷಣ ನೋಡಿ ಗ್ರೀನ್ ಕಲರ್ಗೆ ಹೇಗೆ ಟರ್ನ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಲರೇ ಚೇಂಜ್ ಆಗುತ್ತೆ ಇದ್ರದ್ದು. ಆ್ಯಂಡ್ ಫ್ಲೇವರ್ ಸಹ ಡಿಫ್ರೆಂಟ್ ಇರುತ್ತೆ. ನಾರ್ಮಲಾಗಿ ಮಾಡೋದಕ್ಕೂ ಇದಕ್ಕೂ ಫ್ಲೇವರ್ ತುಂಬ ಡಿಫ್ರೆಂಟ್ ಇರುತ್ತೆ. ಅದ್ರ ಜೊತೆ ಕಾಂಬಿನೇಷನ್ನು ರೊಟ್ಟಿ, ಚಪಾತಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಬೇರೆ ಥರ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಸೊ ಇವಾಗ ನಾನು ಇದಕ್ಕೆ 1 ಸ್ಪೂನ್ ಸಂಬಾರ ಹುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನೇ ಹಾಕಿದರೂ ಅವಾಗಲೇ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಸೊ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಇವಾಗ ನಾನು ಚಿಕನ್ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಹಾಕ್ಕೊಳ್ಳಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದೇ ಚಿಕನ್ ಮಸಾಲಾನ ಹಾಕ್ಕೊಳ್ಳಿ. ಈ ಮಸಾಲೆಗಳನ್ನೆಲ್ಲ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಿದಾಗ ಸ್ವಲ್ಪ ಮಸಾಲೆ ಉಳಿದಿರುತ್ತೆ ಅಲ್ವಾ, ಆ ಜಾರನ್ನು ಹಾಗೆ ತೊಳ್ಕೊಂಡು ಬಿಡಬಾರ್ದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಶೇಕ್ ಮಾಡಿ ಆ ನೀರನ್ನೇ ಕರಿಗೆ ಹಾಕ್ಕೊಂಡ್ರೆ ಜಾರಲ್ಲಿರೋ ಮಸಾಲೆ ಕೂಡ ವೇಸ್ಟ್ ಆಗಲ್ಲ. ಸೊ ಅದೇ ಥರ ನಾನಿಲ್ಲಿ ಅದೇ ನೀರನ್ನು ನಮ್ಮ ಚಿಕನ್ ಕರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಮಸಾಲೆನೂ ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸುಮಾರು
1ರಿಂದ 1.5 ಕಪ್ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ. ಇವಾಗಲೇ ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ, ಯಾಕಂದರೆ ಚಿಕನ್ ಬೇಯುವಾಗ ಇನ್ನೂ ಸ್ವಲ್ಪ ನೀರು ಬಿಡುತ್ತೆ. ಈಗ ಇದು ಕುದಿ ಬರೋವರೆಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟರಲ್ಲಿ ಒಂದು ಚಿಕ್ಕ ಕಿಚನ್ ಟಿಪ್ ಹೇಳ್ತೀನಿ. ಚಿಕನ್ ಕರಿ ಮಾಡುವಾಗ ಕೆಲವೊಮ್ಮೆ ನಾವು ಮಸಾಲೆ ಚೆನ್ನಾಗಿದೆ ಅಂತ ಹೇಳಿ ನೀರು ಜಾಸ್ತಿ ಹಾಕಿಬಿಡ್ತೀವಿ. ಆಮೇಲೆ ಕರಿ ತುಂಬ ತೆಳುವಾಗಿಬಿಡುತ್ತೆ. ಅದಕ್ಕಿಂತ ಮೊದಲು ಕಡಿಮೆ ನೀರು ಹಾಕಿ ಕುದಿ ಬಂದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಾದಷ್ಟು ನೀರು ಆ್ಯಡ್ ಮಾಡೋದು ಒಳ್ಳೆಯದು. ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ, ಚಿಕನ್ ಕರಿ ಮಾಡುವಾಗ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಸುತ್ತಿಕೊಂಡು ಚಿಕನ್ಗೆ ಕೋಟ್ ಆಗೋವರೆಗೂ ಸ್ವಲ್ಪ ಸಮಯ ಕೊಡಬೇಕು. ತಕ್ಷಣ ನೀರು ಹಾಕಿ ಕುದಿಸ್ಬಿಟ್ರೆ ಆ ಮಸಾಲೆ ಫ್ಲೇವರ್ ಅಷ್ಟು ಚೆನ್ನಾಗಿ ಬರಲ್ಲ. ನಿಮ್ಮ ಮನೆಯಲ್ಲಿ ಚಿಕನ್ ಕರಿ ಮಾಡುವಾಗ ನಿಮ್ಗೆ ಯಾವುದು ಜಾಸ್ತಿ ಇಷ್ಟ? ಗ್ರೇವಿ ಜಾಸ್ತಿ ಇಷ್ಟನಾ, ಕರಿ ಜಾಸ್ತಿ ಇಷ್ಟನಾ, ಅಥವಾ ಮಸಾಲೆ ಚೆನ್ನಾಗಿ ಹಿಡ್ಕೊಂಡು ತಿಕ್ಕಾಗಿರೋ ಕರಿನ ಕಮೆಂಟ್ನಲ್ಲಿ ಹೇಳಿ. ನನಗೆ ಪರ್ಸ್ನಲಿ ಚಿಕನ್ ಕರಿನಲ್ಲಿ ಮಸಾಲೆ ಚೆನ್ನಾಗಿ ಹಿಡ್ಕೊಂಡು ಅನ್ನಕ್ಕೆ ಹಾಕಿದಾಗ 1 ಸ್ಪೂನ್ ಸಾಕಾಗಲ್ಲ, ಇನ್ನೊಂದು ಸ್ಪೂನ್ ಬೇಕು ಅನ್ನೋ ಥರ ಇರಬೇಕು. ಇವಾಗ ನಮ್ಮ ಚಿಕನ್ ನಿಧಾನವಾಗಿ ಬೇಯ್ತಾ ಇದೆ. ಮಧ್ಯ ಮಧ್ಯ ಒಂದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಪ್ರತಿ 2 ನಿಮಿಷಕ್ಕೊಮ್ಮೆ ಮುಚ್ಚಳ ತೆಗೆದು ನೋಡೋ ಅವಶ್ಯಕತೆ ಏನಿಲ್ಲ. ಅಡುಗೆ ಮಾಡುವಾಗ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಒಳ್ಳೆ ಟೇಸ್ಟಿಗೆ ಕೆಲವೊಮ್ಮೆ ಇಂಗ್ರೀಡಿಯೆಂಟ್ಸ್ಗಿಂತ ಪೇಷನ್ಸ್ ಜಾಸ್ತಿ ಬೇಕಾಗುತ್ತೆ. ಇವಾಗ ನೋಡಿ ಕುದಿ ಬರೋಕ್ಕೆ ಶುರುವಾಗಿದೆ. ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಚಿಕನ್ ಮಸಾಲೆ ಜೊತೆ ಚೆನ್ನಾಗಿ ಕುಕ್ ಆಗಿರುತ್ತೆ. ಈ ಚಿಕನ್ ಬೇಯೋವರೆಗೂ ಇದನ್ನು ಕುದಿಸ್ಕೊಳ್ತೀನಿ. ಮಧ್ಯ ಮಧ್ಯ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಹೇಳಿದ್ರೂ ನಿಮ್ಮ ಮನೆಯವ್ರ ಟೇಸ್ಟಿಗೆ ತಕ್ಕನಾಗಿ ನೀವು ಚೇಂಜಸ್ ಮಾಡ್ಕೊಳ್ಳಿ. ಇಷ್ಟೇ ಮೆಷರ್ಮೆಂಟ್, ಇಷ್ಟೇ ಕ್ವಾಂಟಿಟಿನಲ್ಲಿ ಹಾಕಬೇಕು ಅಂತ ಇಲ್ಲ. ಸೊ ವೇರಿಯೇಷನ್ ಇದ್ದೇ ಇರುತ್ತೆ. ಹಾಗಾಗಿ ನಾನಿಲ್ಲಿ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೆಯವ್ರ ಟೇಸ್ಟಿಗೆ ತಕ್ಕನಾಗೆ ಚೇಂಜ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಚಿಕನ್ ಗ್ರೇವಿ ಬಂದು ಮಾಡಲಿಕ್ಕೆ ತುಂಬ ಈಸಿ ಇದೆ. ಆ್ಯಂಡ್ ಯಾರಿಗೆಲ್ಲ ಅಡುಗೆ ಗೊತ್ತಿಲ್ಲ ಆ್ಯಂಡ್ ಬ್ಯಾಚುಲರ್ಸ್ ಯಾರೆಲ್ಲ ಇರ್ತಾರೆ ಎಲ್ಲರೂ ಇದನ್ನು ಮಾಡ್ಬೋದು. ತುಂಬ ಮೆಥಡ್ಸ್ ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪು ಲೆಮನ್ ಮತ್ತು ಕೊರಿಯಾಂಡರ್ ಲೀವ್ಸ್ ಆ್ಯಡ್ ಮಾಡಿದರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಮ್ಮ ಗ್ರೀನ್ ಚಿಕನ್ ಕರಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಕಲರ್ ನೋಡಿದ್ರೇ ಒಂದು ಸಲ ಅನ್ನ ಹಾಕ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಲ್ವಾ? ಮಸಾಲೆ ಚೆನ್ನಾಗಿ ಚಿಕನ್ಗೆ ಹಿಡ್ಕೊಂಡಿದೆ, ಗ್ರೇವಿ ಕೂಡ ಸರಿಯಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕರಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಗ್ರೀನ್ ಕಲರ್ ನೋಡೋಕ್ಕೆ ಮಾತ್ರ ಅಲ್ಲ, ಟೇಸ್ಟ್ ಮಾಡಿದ ಮೇಲೆ ಇದರ ಅಸಲಿ ಕತೆ ಗೊತ್ತಾಗೋದು. ಒಮ್ಮೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ. ನಿಮ್ಮ ಮನೆಯಲ್ಲೂ ಈ ಕರಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ಟೇಸ್ಟಿ ರೆಸಿಪಿಗಾಗಿ ನಮ್ಮ ನೆಸ್ಟ್ ಆ್ಯಂಡ್ ಬಿಯಾಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಮತ್ತು ಹೊಸ ಟೇಸ್ಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ, ಅಡುಗೆ ಮಾಡ್ತೀರಿ, ರುಚಿಯಾಗಿ ತಿಂತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.